ನಿನ್ನೆ ಪ್ರೀತಿಸುವೆ ಭಾಗ 77. ಲಲಿತಮ್ಮರವರು ಮಗ ಬರುತ್ತಾನೆ ಎಂದು ಅವರ ಬರುವಿಕೆಯನ್ನೇ ಎದುರು ನೋಡತೊಡಗಿದರು. ಮಗನಿಗೋಸ್ಕರ ಬಗೆ ಬಗೆಯ ಊಟ ರೆಡಿ ಮಾಡಿಸತೊಡಗಿದರು. ರೂಮಲ್ಲಿ ದೈಕ್ಷ ಬುಸುಗುಡುತ್ತಾ, ಇವತ್ತು ನನ್ನ ವೈರಿನ ನೇರವಾಗಿ ನೋಡೋ ಸಮಯ ಬಂದ್ಬಿಟ್ಟಿದೆ. ನೀನು ಬಂದಾದ್ಮೇಲೆ ಪ್ರತಿದಿನ ನೀನು ನೋವು ಅನುಭವಿಸೋ ಥರ ನಾನು ಮಾಡ್ತೀನಿ. ಅಕ್ರಮವಾಗಿ ಸಂಪಾದಿಸಿದ ಹಣದಿಂದ ಇಷ್ಟು ದೊಡ್ಡ ಸಾಮ್ರಾಜ್ಯವನ್ನು ಕಟ್ಟಿದೆಯಲ್ವಾ, ಅದನ್ನೆಲ್ಲ ಸರ್ವನಾಶ ಮಾಡ್ತೀನಿ. ಎಲ್ಲ ಕಳ್ಕೊಂಡು ಬೀದಿಗೆ ಬಂದು ಹುಚ್ಚರ ಥರ ತಿರುಗಾಡಬೇಕು ನೀನು, ಆಗಲೇ ನನಗೆ ಸಮಾಧಾನ ಆಗೋದು ಅಂತ ಅಂದುಕೊಂಡ ಅವಳು ರಮಣ್ ರೆಡ್ಡಿಯ ಆಗಮನಕ್ಕಾಗಿ ಕಾಯತೊಡಗಿದಳು. ಮಧ್ಯಾಹ್ನ 12:30 ಹೊತ್ತಿಗೆ ಆಫೀಸ್ ಕೆಲಸದ ನಿಮಿತ್ತ ಹೊರಗಡೆ ಹೋಗಿದ್ದ ರಮಣ್ ರೆಡ್ಡಿ 3 ದಿನದ ನಂತರ ಮನೆಗೆ ಬಂದರು. ಅವರನ್ನು ನೋಡಿ ಲಲಿತಮ್ಮರವರಿಗೆ ತುಂಬಾನೇ ಸಂತೋಷವಾಯಿತು. ರಮಣ, ಬಂದೆ ಏನೋ? ಪ್ರಯಾಣ ಮಾಡಿ ಸುಸ್ತಾಗಿರ್ಬೇಕು, ನೀನು ಸ್ನಾನ ಮಾಡ್ಕೊಂಡು ಬಾ, ನಾನು ನಿನ್ಗೆ ಊಟಕ್ಕೆ ಇಡ್ತೀನಿ. ಅವರು ಅಷ್ಟು ಹೇಳುತ್ತಿರಬೇಕಾದರೆ ರೆಡ್ಡಿಯ ದೃಷ್ಟಿ ಸುಟ್ಟು ಹೋಗಿರುವ ಜಾಗದ ಕಡೆ ಬಿತ್ತು. ಸುಟ್ಟು ಹೋಗಿರುವ ಜಾಗದಲ್ಲಿ ತನ್ನ ಫೋಟೋ ಇಲ್ಲದನ್ನು ನೋಡಿದ ರಮಣ್ ರೆಡ್ಡಿ, ಅಮ್ಮ, ನಾನು ಮನೆಯಲ್ಲಿ ಇಲ್ಲದಾಗ ನಿಮಗೆ ಮನೆ ಚೆನ್ನಾಗಿ ನೋಡ್ಕೊಳ್ಳಕ್ಕಾಗಿಲ್ವಾ? ಇದೇನು ಮನೆಯೆಲ್ಲ ಸುಟ್ಟು ಹೋಗಿದೆ, ನನ್ನ ಫೋಟೋ ಕೂಡ ಸುಟ್ಟು ಹೋಯ್ತಾ ಹೇಗೆ? ರಮಣ, ನಾವು ಕುಲದೇವರ ದರ್ಶನಕ್ಕೆ ಹೋಗಿದ್ದೇವೆ ಕಣೋ. ದರ್ಶನ ಮುಗಿಸಿ ಬರುವಷ್ಟರಲ್ಲಿ ಇಷ್ಟೆಲ್ಲ ನಡೆದು ಹೋಗಿತ್ತು. ಅದೇನು ಸಡನ್ ಆಗಿ ಕುಲದೇವರ ದರ್ಶನಕ್ಕೆ ಹೋಗಿರೋದು? ಆ ನಿನ್ ದೊಡ್ಡ ಮಗ ಇದ್ದಾನಲ್ವಾ, ಯಾವಳನ್ನು ಕಟ್ಕೊಂಡು ಬಂದಿದ್ದಾನೆ, ಹೊಸದಾಗಿ ಮದುವೆ ಆಗಿದ್ದಾನಲ್ವಾ, ಅದಕ್ಕೆ ಹೋಗಿದ್ದೆವು. ಆ ಕೆಲಸಕ್ಕೆ ಬಾರದವನಿಗೆ ಮದುವೆ ಬೇರೆ ಕೇಳು. ಅವನನ್ನೇ ನೋಡ್ಕೊಂಡಿರೋದು ಸಾಕಾಗಿಲ್ಲ ಅಂತ ಇನ್ನು ಅವನ ಹೆಂಡತಿಯನ್ನು ಕೂಡ ನೋಡ್ಕೊಳ್ಬೇಕಾ? ನನಗೆ ಮೊದಲೇ ಗೊತ್ತಿತ್ತು ಅವನು ಯಾವ ಕೆಲಸಕ್ಕೂ ಬಾರದವನಂತ. ಮದುವೆ ಆಗಕ್ಕೆ ಅಷ್ಟೊಂದು ಅರ್ಜೆಂಟ್ ಇದ್ದಿದ್ರೆ ನಾನೇ ಹುಡುಕಿ ಮದುವೆ ಮಾಡಿಸ್ತಾ ಇದ್ದೆ ಅಲ್ವಾ. ಅವನ ಥರ ಅವನ ಸೆಲೆಕ್ಷನ್ ಕೂಡ ಡಬ್ಬಾಗಿರುತ್ತೆ. ಕೆಲಸಕ್ಕೆ ಬಾರದ ನಾಲ್ಕು ನನ್ನ ಮಕ್ಕಳಿಗೆ ಬಿಟ್ಟಿಗೆ ಊಟ ಹಾಕ್ತಿದ್ದೀನಲ್ವಾ, ಅದೇ ನಾನು ಮಾಡ್ತಿರೋ ದೊಡ್ಡ ತಪ್ಪು. ರಮಣ, ಅವಳು ನಮ್ಮ ಜಾತಿನೂ ಅಲ್ಲ ಕಣೋ, ಬೇರೆ ಜಾತಿ ಹುಡುಗಿಯನ್ನು ಮದುವೆಗೆ ಕರ್ಕೊಂಡು ಬಂದಿದ್ದಾನೆ. ಅವಳಿಗೂ ಆಚಾರ ವಿಚಾರ ಅನ್ನೋದು ಯಾವುದೂ ಇಲ್ಲ. ಅವಳಿಗೆ ಇಷ್ಟ ಬಂದ ಹಾಗೆ ಇರ್ತಾಳೆ. ಏನಾದರೂ ಹೇಳಿದರೆ ನನಗೇನೆ ಎದುರು ಮಾತಾಡ್ತಾಳೆ. ಓ, ನಾನು ಇಲ್ಲದಾಗ ಇಷ್ಟೆಲ್ಲ ನಡೆದು ಹೋಯ್ತಾ? ಈಗ ನಾನು ಬಂದಾಯ್ತಲ್ವಾ, ನನ್ನ ಮುಂದೆ ಯಾರು ಬಾಲ ಬೀಸ್ತಾರೆ ನಾನು ನೋಡ್ತೀನಿ. ನನ್ನ ಮಾತು ಕೇಳ್ಕೊಂಡು ಈ ಮನೇಲಿ ಇದ್ದರೆ ಅವ್ರಿಗೆ ಇಲ್ಲಿ ಜಾಗ ಸಿಗೋದು, ಇಲ್ಲಾಂದರೆ ಮನೆ ಬಿಟ್ಟು ಓಡಿಸ್ಬಿಡ್ತೀನಿ. ನಾನು ಫ್ರೆಶ್ ಆಗಿ ಬರ್ತೀನಿ ಅಮ್ಮ, ನೀವು ಊಟ ರೆಡಿ ಮಾಡಿಟ್ಟಿರಿ. ಆಯಿತು ಅಂತ ಹೇಳಿ ಅವರು ಅಡುಗೆ ರೂಮ್ಗೆ ಹೋದರು. ರಮಣ್ ರೆಡ್ಡಿ ಫ್ರೆಶ್ ಆಗಲು ಹೋದರು. ಫ್ರೆಶ್ ಆಗಿ ಬಂದ ರೆಡ್ಡಿ ಡೈನಿಂಗ್ ಟೇಬಲ್ ಹತ್ತಿರ ಕುಳಿತುಕೊಂಡರು. ಲಲಿತಮ್ಮನವರು ಕೂಡ ಅವರ ಪಕ್ಕ ಕುಳಿತುಕೊಂಡರು. ಲೇ ಶಾಲಿನಿ, ಎಲ್ಲಿದ್ದೆ? ಬೇಗ ಬಂದು ಊಟ ಬಡಿಸು. ಬಂದೆ ಅತ್ತೆ ಅಂತ ಹೇಳಿ ಅವರು ಅಡುಗೆ ಮನೆಯಿಂದ ಕೆಲವೊಂದು ಐಟಮ್ಸ್ಗಳನ್ನು ತಂದು ಡೈನಿಂಗ್ ಟೇಬಲ್ ಮೇಲೆ ಇಟ್ಟರು. ನನ್ನ ಮಗ ಪ್ರಯಾಣ ಮಾಡಿ ಸುಸ್ತಾಗಿ ಬಂದಿದ್ದಾನೆ, ಅವನಿಗೆ ಬೇಗ ಊಟ ಬಡಿಸ್ಬೇಕಂತ ನಿಮ್ಗೆ ಗೊತ್ತಾಗಲ್ವಾ? ಅವಳಿಗೆ ಅದೆಲ್ಲ ಗೊತ್ತಿದ್ರೆ ದಿನ ನಿಮ್ಮ ಕೈಯಲ್ಲಿ ಯಾಕೆ ಬಯಸ್ಕೊಳ್ತಾ ಇದ್ಲು? ಇವಳ ಥರನೇ ಇವಳ ಮಗ ಕೆಲಸಕ್ಕೆ ಬಾರದವನು. ಎಲ್ಲಿ ಅವನು? ಊಟ ಮಾಡೋಕ್ಕೆ ಕೂಡ ಮಹಾರಾಜನ ಕರಿಬೇಕಾ? ಅವರು ಅಷ್ಟು ಹೇಳುತ್ತಿರಬೇಕಾದರೆ ಚಿನ್ಮಯ್ ಇಕ್ಷಾಳ ಜೊತೆ ಬಂದು ಕುಳಿತುಕೊಂಡನು. ರೆಡ್ಡಿಯನ್ನು ನೋಡಿದ ಇಕ್ಷಾಳಿಗೆ ಕೋಪ ಬಂದಿತ್ತಾದರೂ ಅದನ್ನು ಕಂಟ್ರೋಲ್ ಮಾಡಿಕೊಂಡು ಚೇರಿನಿಂದ ಎದ್ದವಳೆ ಅವರ ಕಾಲಿಗೆ ನಮಸ್ಕರಿಸಿದಳು. ಗುಡ್ ಆಫ್ಟರ್ನೂನ್ ಮಾವ. ನಿಮ್ಮ ಬಗ್ಗೆ ಅಜ್ಜಿ ಯಾವಾಗಲೂ ಹೇಳ್ತಾ ಇರ್ತಾರೆ. ನಿಮ್ಮನ್ನು ನೋಡಬೇಕಂತ ತುಂಬಾ ಕುತೂಹಲ ಇತ್ತು. ಈಗ ನಿಮ್ಮನ್ನು ನೋಡಿ ತುಂಬಾ ಸಂತೋಷವಾಯಿತು. ಅಜ್ಜಿ ಹೇಳೋ ಪ್ರಕಾರ ನೀವು ನಿಜವಾಗ್ಲೂ ಗ್ರೇಟ್ ಮಾವ ಅಂತ ರೆಡ್ಡಿ ಅಟ್ಟಕ್ಕೆ ಏರೋ ಹಾಗೆ ಮಾತನಾಡತೊಡಗಿದಳು. ಅವಳ ಮಾತು ಕೇಳಿ ರೆಡ್ಡಿಗೆ ಖುಷಿಯಾಗಿ, ಪರವಾಗಿಲ್ಲ, ಈ ನಾಲಾಯಕ್ ಒಳ್ಳೆ ಹುಡುಗಿಯನ್ನು ಮದುವೆ ಮಾಡ್ಕೊಂಡು ಬಂದಿದ್ದಾನೆ. ಅಮ್ಮ, ನೀನು ಹೇಳಿದ್ದನ್ನು ನೋಡಿ ನಾನು ಇವಳು ಕೂಡ ಇವನ್ ಥರನೇ ಇದ್ದಾಳೆ ಅಂತ ಅಂದ್ಕೊಂಡೆ. ಆದರೆ ಇವಳನ್ನು ನೋಡಿದ್ರೆ ನನಗೆ ಹಳೆಯ ರೆಡ್ಡಿ ನೆನಪಿಗೆ ಬರ್ತಾ ಇದ್ದಾನೆ. ರೆಡ್ಡಿ ಮಾತು ಕೇಳಿ ಲಲಿತಮ್ಮರವರು ಮುಖ ತಿರುಗಿಸಿ,
ಈಗ ತಾನೇ ಬಂದಿದ್ಯಾ, ಅಷ್ಟು ಬೇಗ ಅವಳನ್ನು ನಂಬಕ್ಕೆ ಹೋಗ್ಬೇಡ. ಊಸರುಗೊಳ್ಳಿ ಥರ ಬಣ್ಣ ಬದಲಾಯಿಸೋದು ಅವಳಿಗೆ ಚೆನ್ನಾಗೇ ಗೊತ್ತು. ಬಂದ ದಿವಸ ನನಗೇನೆ ಎದುರು ಮಾತಾಡಿದ್ಲು. ಅವರ ಮಾತನ್ನು ಅರ್ಧಕ್ಕೆ ತುಂಡರಿಸಿದ ಚಿನ್ಮಯ್, ಅಜ್ಜಿ, ಬಂದ ದಿವಸ ಅವಳು ನಿಮಗೆ ಎದುರು ಮಾತಾಡಿರ್ಬೋದು, ಆದರೆ ಅವಳಿಗೆ ಮನೆಯಲ್ಲಿ ಹೇಗೆ ಇರಬೇಕು ಅಂತ ಗೊತ್ತಿರಲಿಲ್ಲ. ಅವಳಿಗೆ ನಾನು ಬುದ್ಧಿ ಹೇಳಿದ್ದೀನಿ. ಆಮೇಲೆ ಅವಳು ನಿಮಗೆ ಯಾವತ್ತೂ ಎದುರು ಮಾತಾಡಿಲ್ಲ ತಾನೆ, ಮತ್ತೆ ಯಾಕೆ ನೀವು ಅವಳ ಬಗ್ಗೆ ಇಲ್ಲ ಸಲದನ್ನು ಹೇಳ್ತೀರಾ? ನಿನ್ನ ಕೈಯಲ್ಲಿ ಏನೂ ಆಗಿಲ್ಲ ಅಂದರೂ ಹೆಂಡತಿ ಪರ ವಹಿಸೋದನ್ನು ಮಾತ್ರ ಬಿಡಬೇಡ. ನನಗಿರೋ ಅನುಭವದ ಪ್ರಕಾರ ನೀನು ಹೆಂಡತಿ ಒಳ್ಳೊಳ್ಳೆ ಥರ ಕಾಣಿಸ್ತಾ ಇಲ್ಲ. ನಾಟಕ ಮಾಡೋದ್ರಲ್ಲಿ ಎತ್ತಿದ ಕೈ ಅನಿಸುತ್ತೆ. ಇಬ್ಬರು ಸ್ವಲ್ಪ ಸುಮ್ಮನೆ ರೀ. ಊಟ ಮಾಡಬೇಕಾದ್ರೆ ನನಗೆ ಜಗಳ ಬೇಕಾಗಿಲ್ಲ. ಅವನಿಗೆ ಹೇಗೋ ಬುದ್ಧಿ ಇಲ್ಲ. ನಿಮ್ಗೆ ಏನಾಗಿದೆ ಅಮ್ಮ? ಯಾರು ಏನು ಅಂತ ನನಗೆ ಚೆನ್ನಾಗೇ ಗೊತ್ತಾಗುತ್ತೆ. ನೀವು ನನ್ನ ಬಗ್ಗೆ ಚಿಂತೆ ಮಾಡಬೇಡಿ. ತನ್ಮಯ್ ಕಾಲ್ ಮಾಡಿದ್ದ, ನಾಳೆ ಬರ್ತಾ ಇದ್ದಾನಂತೆ. ಅವನದ್ದೇನು ಕಾಲೇಜ್ ಮುಗಿದಲ್ಲ ಅಲ್ವೇನೋ, ಮತ್ತೆ ಯಾಕೆ ವಾಪಸ್ ಬರ್ತಾ ಇದ್ದಾನೆ? ಅವನಿಗೆ ಇಲ್ಲಿ ಒಬ್ಬನೇ ಇರೋಕ್ಕೆ ಕಷ್ಟ ಆಗ್ತಾ ಇದೆ ಅಂತೆ. ಅದಕ್ಕೆ ಇಲ್ಲಿ ಬಂದು ಇಲ್ಲೇ ಯಾವುದಾದ್ರೂ ಕಾಲೇಜಿಗೆ ಸೇರ್ಕೋತೀನಿ ಅಂತ ಹೇಳಿದ. ಅವನು ಬಂದರೆ ಒಳ್ಳೇದೇ ಬಿಡು ಅಮ್ಮ. ಈಗಲಿಂದಾನೇ ಅವನಿಗೆ ನಮ್ಮ ವ್ಯವಹಾರದ ಬಗ್ಗೆ ಎಲ್ಲ ತಿಳಿಸ್ಕೊಡ್ತೀನಿ. ಮುಂದೆ ಅವನೇ ತಾನೇ ನನ್ನ ವ್ಯವಹಾರಗಳನ್ನು ನೋಡ್ಕೊಳ್ಳೋದು. ಅವರ ಮಾತು ಶಾಲಿನಿಯವರಿಗೆ ಯಾಕೋ ಹಿಡಿಸಲಿಲ್ಲ. ರೀ, ದೊಡ್ಡ ಮಗ ಇರಬೇಕಾದ್ರೆ ಚಿಕ್ಕ ಮಗ ಯಾಕೆ ವ್ಯವಹಾರ ನೋಡ್ಕೊಳ್ಬೇಕು? ಚಿನ್ಮಯನದು ಹೇಗೂ ಓದು ಕಂಪ್ಲೀಟ್ ಆಯ್ತಲ್ವಾ, ಅವನಿಗೆ ನಿಮ್ಮ ವ್ಯವಹಾರದ ಜವಾಬ್ದಾರಿಯನ್ನು ವಹಿಸಿ. ನಿನ್ನ ಕೆಲಸ ಏನೇ? ಅಡುಗೆ ಮಾಡಿಬಿಟ್ಟು ಬಡಿಸಿ ಎಲ್ಲರನ್ನು ಚೆನ್ನಾಗಿ ನೋಡ್ಕೊಳ್ಳೋದು. ಅದನ್ನು ಬಿಟ್ಟು ನನ್ನ ಕೆಲಸಕ್ಕೆ ಅಡ್ಡ ಬಂದರೆ ನಾನು ಸುಮ್ಮನೆ ಇರಲ್ಲ. ಯಾರನ್ನು ಎಲ್ಲಿ ಕೂರಿಸ್ಬೇಕಂತ ನನಗೆ ಚೆನ್ನಾಗೇ ಗೊತ್ತು. ನಿನ್ನ ಮಗನಿಗೆ ಏನಾದರೂ ನನ್ನ ವ್ಯವಹಾರಗಳನ್ನು ನೋಡ್ಕೊಳ್ಳೋಕೆ ಬಿಟ್ಟರೆ ನ್ಯಾಯ ನೀತಿ ಅಂದ್ಕೊಂಡು ಎಲ್ಲವನ್ನು ಮುಳುಗಿಸಿಬಿಡ್ತಾನೆ. ಅವನಿಗೆ ಬೇಕಾದರೆ ಅವನೇ ಸಂಪಾದಿಸಲಿ. ಆಗ ತಲೆಗೆ ಹತ್ತಿರುವ ನ್ಯಾಯ ಅನ್ಯಾಯ ಪಾಪ ಪುಣ್ಯಗಳು ತಲೆಯಿಂದ ಹಿಡಿದು ಬಿಡುತ್ತೆ. ಅವರ ಮಾತು ಕೇಳಿ ಚಿನ್ಮಯನಿಗೆ ತುಂಬಾನೇ ಬೇಜಾರಾಗಿ ಊಟ ಮಾಡುವುದನ್ನು ಬಿಟ್ಟು ಅಲ್ಲಿಂದ ಎದ್ದು ಹೋದನು. ಅವನನ್ನು ನೋಡಿ ಇಕ್ಷಾ ಹಾಗೂ ಶಾಲಿನಿ ಅವರಿಗೆ ತುಂಬಾನೇ ಮರುಕ ಉಂಟಾಯಿತು. ರೆಡ್ಡಿ ಹಾಗೆ ಲಲಿತಮ್ಮರವರು ಏನೂ ನಡೆದಿಲ್ಲ ಅನ್ನೋ ಥರ ಊಟವನ್ನು ಮಾಡತೊಡಗಿದರು. ಊಟ ಮಾಡಿಲ್ಲ ಅಂದರೆ ಇವನಿಗೆ ಲಾಸ್, ನಮಗೇನು ಲಾಸ್ ಆಗಲ್ಲ. ಇವನು ತಿನ್ನೋದು ಬಿಟ್ಟರೆ ಇಲ್ಲಿ ಏನು ಮುಳುಗೋಗಲ್ಲ. ನೀನು ಯಾಕಮ್ಮ ಸುಮ್ಮನೆ ಕೂತಿದ್ದೆ? ಊಟ ಮಾಡು. ಇಕ್ಷಾಳಿಗೆ ತಿನ್ನಲು ಮನಸ್ಸಿಲ್ಲದಿದ್ದರೂ ರೆಡ್ಡಿಯ ಮನಸ್ಸು ಗೆಲ್ಲಲು ಊಟ ಮಾಡತೊಡಗಿದಳು. ಎಲ್ಲರೂ ಊಟ ಆದ ಮೇಲೆ ಶಾಲಿನಿಯವರು ಚಿನ್ಮಯಗೋಸ್ಕರ ಊಟವನ್ನು ತಟ್ಟೆಯಲ್ಲಿ ಹಾಕಿ ಅದನ್ನು ಅವನ ರೂಮಿಗೆ ತೆಗೆದುಕೊಂಡು ಹೋದರು. ಅವನ ಹತ್ತಿರ ಕುಳಿತುಕೊಂಡು, ತಗೋ ತಿನ್ನು. ಬೇಡಮಮ್ಮ, ನನಗೆ, ನಾನು ಕೂಡ ಅವ್ರ ಮಗನೇ ಅಲ್ವಾ, ಮತ್ತೆ ಯಾಕೆ ಯಾವಾಗಲೂ ನನ್ನ ಜೊತೆ ಈ ರೀತಿ ಬಿಹೇವ್ ಮಾಡ್ತಾರೆ? ತಿನ್ನೋ ಊಟ ಕೂಡ ಸರಿಯಾಗಿ ಮಾಡೋಕ್ಕೆ ಬಿಡಲ್ಲ. ನನಗೆ ತುಂಬಾ ಹರ್ಟ್ ಆಗುತ್ತೆ ಮಮ್ಮ. ನಿನಗೆ ಗೊತ್ತಲ್ವಾ ಅವನು ಹೇಗೆ ಅಂತ, ಮತ್ತೆ ಯಾಕೆ ಅವ್ರ ಮಾತನ್ನು ತಲೆಗೆ ಹಾಕ್ಕೊಳ್ತೀಯ? ನೀನೀಗ ತಿನ್ನು. ಬೇಡಮ್ಮಮ್ಮ, ನಾನೇನಾದರೂ ಈ ಊಟವನ್ನು ತಿಂದರೆ ನನಗೆ ಅರಗಿಸ್ಕೊಳ್ಳೋಕ್ಕೆ ಆಗಲ್ಲ. ನೀವು ಊಟ ಮಾಡಿದ್ರಮ್ಮ? ನನ್ನ ಮಗ ಹಸಿದುಕೊಂಡಿದ್ರೆ ನಾನು ಹೇಗಪ್ಪ ತಿನ್ನಲಿ? ನೀನೊಂದು ಕೆಲಸ ಮಾಡು, ನೀನೇ ಸ್ವಂತವಾಗಿ ಒಂದು ಬಿಸ್ನೆಸ್ ಶುರು ಮಾಡು. ದುಡ್ಡು ನಾನು ಅರೇಂಜ್ ಮಾಡ್ತೀನಿ. ದುಡ್ಡು ಎಲ್ಲಿಂದ ಅರೇಂಜ್ ಮಾಡ್ತೀರಮ್ಮ? ಅದಕ್ಕೋಸ್ಕರ ಅವರ ಹತ್ರ ಮತ್ತೆ ಭಿಕ್ಷೆ ಬೇಡಬೇಕಲ್ವಾ? ಮತ್ತೆ ಅವಮಾನ ಮಾಡೋಕ್ಕೆ ಶುರು ಮಾಡ್ತಾರೆ. ಅವರು ಏನಾದರೂ ದುಡ್ಡು ಕೊಟ್ಟರೆ ದಿನಾಲು ಅದನ್ನು ಹೇಳಿ ಹೇಳಿ ನಿಮಗೂ ನನಗೂ ಟಾರ್ಚರ್ ಕೊಡ್ತಾರೆ. ಅವರಿಂದ ದುಡ್ಡು ತಗೊಂಡು ಬಿಸ್ನೆಸ್ ಮಾಡೋದಕ್ಕಿಂತ ನಾನು ಎಲ್ಲಿಗಾದರೂ ಕೆಲಸಕ್ಕೆ ಹೋಗೋದೇ ಉತ್ತಮ. ನೀನು ದುಡ್ಡಿನ ಬಗ್ಗೆ ಚಿಂತೆ ಮಾಡಬೇಡ. ಯಾವ ಬಿಸ್ನೆಸ್ ಮಾಡಬೇಕೋ ಅದರ ಬಗ್ಗೆ ಯೋಚನೆ ಮಾಡು. ಅವರಿಂದ ಇಸ್ಕೊಂಡು ನಾನು ನಿನಗೆ ದುಡ್ಡು ಕೊಡಲ್ಲ. ನನ್ನ ತವರು ಮನೆಯಿಂದ ಬಂದಿರೋ ಉಡುಗೆ ನನ್ನ ಹತ್ರ ಇದೆ, ಹಾಗೆ ಸ್ವಲ್ಪ ದುಡ್ಡು ಕೂಡ ಇದೆ. ನೀನು ನನ್ನ ತವರು ಮನೆಯಿಂದ ಬಂದಿರೋ ಒಡವೆಯನ್ನೆಲ್ಲ ಮಾರಿಬಿಡು. ಅದರಿಂದ ಕಮ್ಮಿ ಅಂದರೆ 50 ಲಕ್ಷ ಸಿಗ್ಬೋದು. ಆಮೇಲೆ ನನ್ನ ಹತ್ರ 20 ಲಕ್ಷ ದುಡ್ಡು ಬ್ಯಾಂಕಲ್ಲಿದೆ. ಅದನ್ನೆಲ್ಲ ತಗೊಂಡು ಬಿಸ್ನೆಸ್ ಶುರು ಮಾಡಾಯ್ತಾ?
ಮಮ್ಮ, ಅದು ನಿಮ್ಮ ಒಡವೆ, ನಿಮ್ಮ ದುಡ್ಡು, ಅದನ್ನು ನಾನು ಹೇಗೆ ಇಸ್ಕೊಳಕ್ಕಾಗತ್ತೆ? ನನ್ನದೆಲ್ಲ ನಿನ್ನದೇ ಕಣೋ. ನೀನು ಬಿಸ್ನೆಸ್ ಸ್ಟಾರ್ಟ್ ಮಾಡಿ ಅದರಿಂದ ಲಾಭ ಬರುತ್ತಲ್ವಾ, ಆ ಲಾಭದಿಂದ ಮತ್ತೆ ನನಗೆ ಒಡವೆ ಮಾಡಿಸ್ಕೊಡು, ಸರಿನಾ? ಈಗ ಊಟ ಮಾಡ್ತಾಗೋ. ಮೊದಲು ನೀವು ತಿನ್ನಿ ಮಮ್ಮ ಅಂತ ಹೇಳಿ ಅವನು ತನ್ನ ತಾಯಿಗೆ ಊಟವನ್ನು ತಿನ್ನಿಸತೊಡಗಿದನು. ಅವರು ಕೂಡ ಖುಷಿಯಿಂದ ಅವನಿಗೆ ತಿನ್ನಿಸತೊಡಗಿದರು. ಊಟ ಆದ ಮೇಲೆ, ನಾನು ಹೇಳಿರೋ ವಿಚಾರದ ಬಗ್ಗೆ ಸ್ವಲ್ಪ ಯೋಚನೆ ಮಾಡು. ಆಗ ನಿನ್ನ ಡ್ಯಾಡ್ ದೃಷ್ಟಿಯಲ್ಲಿ ನೀನು ಕೂಡ ಒಳ್ಳೆಯವನಾಗಿ ಕಾಣಿಸ್ತೀಯ. ಓಕೆ ಮಮ್ಮ, ನಾನು ಯೋಚನೆ ಮಾಡ್ತೀನಿ, ನನಗೆ ಸ್ವಲ್ಪ ಟೈಮ್ ಬೇಕು. ಆಯಿತು, ಸಮಯ ತಗೊಂಡು ಒಂದು ಒಳ್ಳೆಯ ನಿರ್ಧಾರಕ್ಕೆ ಬಾ ಅಂತ ಹೇಳಿ ಅವರು ಅಲ್ಲಿಂದ ಹೊರಟರು. ಚಿನ್ಮಯನಿಗೆ ಅವನ ತಾಯಿಯ ಮಾತು ಯಾಕೋ ಸರಿ ಅನ್ನಿಸತೊಡಗಿತು. ಎಸ್, ನಾನು ಯಾವುದಾದ್ರೂ ಬಿಸ್ನೆಸ್ ಸ್ಟಾರ್ಟ್ ಮಾಡಲೇಬೇಕು. ಡ್ಯಾಡ್ ಅವರ ಬಿಸ್ನೆಸ್ಸಲ್ಲಿ ನನ್ನನ್ನು ಇನ್ವಾಲ್ವ್ ಮಾಡಲ್ಲ. ಅವರು ಇಲ್ಲೀಗಲ್ ಬಿಸ್ನೆಸ್ಸಲ್ಲಿ ನನಗೆ ಇನ್ವಾಲ್ವ್ ಆಗೋಕ್ಕೂ ಕೂಡ ಇಷ್ಟ ಇಲ್ಲ. ನ್ಯಾಯವಾಗಿ ದುಡಿಬೇಕು, ನ್ಯಾಯವಾಗಿ ಸಂಪಾದಿಸಬೇಕು, ಅದೇ ನನ್ನ ಗುರಿ. ಏನು ಬಿಸ್ನೆಸ್ ಸ್ಟಾರ್ಟ್ ಮಾಡಲಿ? ಯಾರಿಗೆ ಕೇಳೋಣ? ಮಾವನನ್ನು ಕೇಳಿದರೆ ಹೀಗೆ. ಅವ್ರಿಗೆ ಲಂಡನ್ನಲ್ಲಿ ಅವ್ರದ್ದೇ ಓನ್ ಬಿಸ್ನೆಸ್ ಇದೆ. ಅವರ ಹತ್ರ ಟಿಪ್ಸ್ ತಗೊಂಡು ನಾನು ಇಲ್ಲಿ ಬಿಸ್ನೆಸ್ ಶುರು ಮಾಡ್ತೀನಿ. ಎಸ್, ಹಾಗೇ ಮಾಡ್ತೀನಿ ಅಂತ ಅಂದುಕೊಂಡ ಅವನು ತನ್ನ ಮಾವನಾದ ಸುಕೇಶ್ ದೇಶಪಾಂಡೆಗೆ ಕಾಲ್ ಮಾಡಲು ಮೊಬೈಲ್ ತೆಗೆದುಕೊಂಡನು. ಕತೆ ಮುಂದುವರಿಯುವುದು. ತನ್ಮಯ್ ಮನೆಗೆ ಬಂದ ಮೇಲೆ ಈಕ್ಷಾ ಮತ್ತು ಚಿನ್ಮಯನ ಬದುಕಲ್ಲಿ ಯಾವ ರೀತಿಯ ಬದಲಾವಣೆಗಳು ಆಗುತ್ತೆ ಅನ್ನೋದನ್ನು ತಿಳಿಯಲು ಮುಂದಿನ ಸಂಚಿಕೆಗಾಗಿ ಕಾಯೋಣ. ಅಲ್ಲಿ ತನಕ ಈ ಕತೆ ನಿಮಗೆ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ ಮತ್ತು ಸಬ್ಸ್ಕ್ರೈಬ್ ಮಾಡೋದನ್ನು ಮಾತ್ರ ಮರಿಬೇಡಿ. ಹಾಗೆ ಕತೆ ಹೇಗಿದೆ ಅಂತ ಕಮೆಂಟ್ ಬಾಕ್ಸಲ್ಲಿ ತಿಳಿಸಿ. ಧನ್ಯವಾದಗಳು.